ಅಷ್ಟೇ ನನ್ನ ಹತ್ರ ಟೈಲರಿಂಗ್ ಕಲ್ತ್ಕೊಂಡು ಟೈಲರಿಂಗ್ ಬೇಸಿಕ್ ಅಡ್ವಾನ್ಸ್ ಫ್ಯಾಷನ್ ಡಿಸೈನ್ ಎಲ್ಲ ನೀಟಾಗಿ ಕಲ್ತ್ಕೊಂಡು ಕುಚ್ಚನ್ನು ಅಷ್ಟೇ ನೀಟಾಗಿ ಕಲ್ತು ಬೇರೆಯವ್ರಿಗೆ ಹೇಳ್ಕೊಡೋ ಮಟ್ಟಿಗೆ ಇವರೆಲ್ಲ ಬೆಳೆದಿದ್ದಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ನನಗೆ ಎಷ್ಟು ತಾಳ್ಮೆಯಿಂದ ನಿಮ್ಗೆಲ್ಲ ಹೇಳ್ಕೊಡ್ತೀನೋ ಅದೇ ರೀತಿ ಇವರು ಕೂಡ ಅಷ್ಟೇ ತಾಳ್ಮೆಯಿಂದ ಬೇರೆಯವ್ರಿಗೆ ಹೇಳ್ಕೊಟ್ಟು ತುಂಬಾ ನೂರಾರು ಹೆಣ್ಮಕ್ಳಿಗೆಲ್ಲ ಬೆಳೆಸಿದ್ದಾರೆ. ಬಹಳ ಖುಷಿ ಆಗುತ್ತೆ. ಆದ್ರೂ ಹುಷಾರಿಲ್ಲ ಅಂತ ಹೇಳ್ಬಿಟ್ರು ನಾನು ಇಲ್ಲ ನೀವೇ ಬೇಕು ಅಂತ ಯಜಮಾನಲ್ಲಿ ಎಲ್ಲ ಇದಾರೆ. ಸರ್ ವೇದಿಕೆ ಮೇಲೆ ಬನ್ನಿ, ನಿಮ್ಮನ್ನ ಒಂದ್ಸಲ ಕರೆಸಿಲ್ಲ, ಇಲ್ಲ ಬರಲೇಬೇಕು ನೀವು. ಇವ್ರಿಗೆ ಎಷ್ಟು ಸಪೋರ್ಟಿಂಗ್ ಇದೆ ಅಂತ ನನ್ಗೆ ಹೇಳಲೇಬೇಕು. ಹೌದು, ಪ್ರತಿಯೊಬ್ರು ಗಂಡನಿಗೆ ಸಪೋರ್ಟ್ ಇಲ್ಲ ಸರ್, ಬರ್ಲಿ ನೀವು ಬನ್ನಿ ಬನ್ನಿ ನೀವು ಟ್ರಾವೆಲ್ ಇದೆ. ಇವ್ರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತಂದ್ರೆ ನನ್ನ ವೇದಿಕೆ ಮೇಲೆ ಏನಕ್ಕೆ ಕರೆದಪ್ಪ ಅಂದ್ರೆ ಪ್ರತಿಯೊಂದು ಹೆಣ್ಮಕ್ಳಿಗೆ ಸಪೋರ್ಟ್ ಇರಲೇಬೇಕು. ಸ್ಟಾರ್ಟಿಂಗು ಇವರು ಕ್ಲಾಸಿಗೆ ಸೇರ್ಕೋಬೇಕು ಅಷ್ಟೇ, ಮಧ್ಯದಲ್ಲಿ ಕ್ಲಾಸ್ ಹೇಳ್ಕೊಡೋ ಟೈಮಲ್ಲಿ ಹುಷಾರಿಲ್ಲ, ಅಯ್ಯೋ ಬೇಡ ಅಂತ ಬಿಟ್ರು. ಆದ್ರೆ ಇಲ್ಲ ನಾನು ಸರ್ ಇವರೇ ಬೇಕು ನನಗೆ, ಬೇರೆ ನಮ್ಗೆ ಸೆಟ್ ಆಗಲ್ಲ. ಯಾಕೆ ಸೆಟ್ ಆಗಲ್ಲ ಅಂದ್ರೆ ಇವ್ರ ಮನೆಯವ್ರ ತರ ಫೀಲ್ ಮಾಡ್ತಾರೆ. ನಾನು ಹೆಂಗೆ ನಿಮ್ ಸ್ಟೂಡೆಂಟ್ಗಳನ್ನ ನಮ್ಮ ಮಕ್ಕಳಿರೋ ತರ ಫೀಲ್ ಮಾಡ್ತೀನೋ ಇವರು ಅದೇ ರೀತಿ ಮಾಡ್ತಾರೆ. ಬೇರೆಯವ್ರು ತಗೊಳ್ಬೇಕು. 3 ತಿಂಗಳು ಕ್ಲಾಸ್ನ ಸ್ಟಾಪ್ ಮಾಡಿದೆ ಈ ಕುಚ್ ಕ್ಲಾಸ್ನ. ಕಾರಣ ಏನಕ್ಕೆ ಇವರೇ ಬೇಕು ಅಂತ. ಸರ್ ಕೇಳಿದ್ರೆ ಸರ್ ಮೇಡಮ್ ಹುಷಾರಿಲ್ಲ, ಪ್ರಾಬ್ಲಮ್ ಆಗಿತ್ತು, ಹುಷಾರಿಲ್ಲ ಅಂತಂದ್ರೆ ಇಲ್ಲ ಆಯ್ತು ಮೇಡಮ್ ಕಳಿಸ್ಕೊಡ್ತೀನಿ, ಬೇಕಾದ್ರೆ ಅಲ್ಲಿಂದ ಆಟೋ ಮಾಡಾದ್ರೂ ಕಳಿಸ್ಕೊಡ್ತೀನಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಸರ್ ತುಂಬಾನೇ ಖುಷಿ ಆಗುತ್ತೆ ಸರ್ ನಿಮ್ಮ ಬಗ್ಗೆ ಹೇಳಿಕೆ. ತುಂಬಾ ಸಪೋರ್ಟಿವ್ ಆಗಿದ್ದೀರಾ, ಖಂಡಿತವಾಗ್ಲೂ ನಿಮಗೆ ಸಪೋರ್ಟಿವ್ ಆಗಿದೆ ಸರ್. ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಅಂದ್ರೆ ಮನೇಲಿ ಕೂತು ಬೋರ್ ಆಗುತ್ತೆ ಅಂದ್ರೆ ನಮ್ಮ ಹೊರಗಡೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ, ನಾವು ಇಂಡಿಪೆಂಡೆಂಟ್ ಆಗಿ ದುಡಿಬೇಕು ಅನ್ನೋದೊಂದು. ಆಕ್ಚುಲಿ ನಮ್ದು ಒಂದು ಬಿಸ್ನೆಸ್ ಇದೆ, ನಮ್ದು ಒಂದು ವರ್ಕ್ಶಾಪ್ ಪಡ್ಕೊಂಡಿದ್ದೀನಿ. ಆದ್ರೂ ಡೈಲಿ ನಾನು 9 ಗಂಟೆಯಲ್ಲಿ ನಾನು ಹೋಗ್ಬೇಕು. ಅದರಿಂದ ನಾನು 3 ಜನ ಹುಡುಗಿಕೊಂಡು ಇವ್ರಿಗೋಸ್ಕರ ನಾನು ಡೈಲಿ 10:00 ಹೋಗ್ತಾ ಇದ್ದೀನಿ. ಇವ್ರು ಡ್ರಾಪ್ ಮಾಡಿ ಹೋಗ್ತಾ ಇದ್ದೀನಿ. ಏನಾಯ್ತು ಫಸ್ಟ್ ಇವರು ಪ್ರಿಫರೆನ್ಸ್ ಇಲ್ಲಿ ಡ್ರಾಪ್ ಮಾಡ್ಬಿಟ್ಟು ಮತ್ತೆ ನಾನು ಡ್ಯೂಟಿಗೆ ಹೋಗ್ತೇನೆ. ನಾನು 3 ಜನ ಹುಡುಗರಿಗೆ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ಇವರು ಇಂಡಿಪೆಂಡೆಂಟ್ಗೆ ಮುಂದೆ ಬರಲಿ, 4 ಜನ ಇವರಿಂದ ಹೆಲ್ಪ್ ಆಗಲಿ ಅಂತ ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ಎಲ್ಲ ಲೈವ್ ಕ್ಲಾಸ್ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಹೆಣ್ಮಕ್ಳು ಮುಂದೆ ಬಂದು ಸ್ವಂತ ದುಡಿಯಲ್ಲಿ ಮುಂದೆ ಬನ್ನಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಮೇನಕಾ ಮೇಡಮ್ ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ. ಇಷ್ಟು ಸ್ಟೂಡೆಂಟ್ಸ್ಗಳನ್ನ ಅವರು ಇದು ಮಾಡ್ತಾ ಇದ್ದಾರಲ್ಲ, ಒಬ್ರಿಗೊಬ್ರು ಪಾಸಿಟಿವ್ ತಗೊಂಬೇಕಲ್ಲ. ಹಂಗಾಗಿ ಈಗ ಮತ್ತೆ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದಾರೆ. ಎಲ್ಲರಿಗೂ ಅವರು ಒಂದು ತಾಯಿಯಾಗಿ ಒಂದು ತಂದೆಯಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕುಚ್ ಕ್ಲಾಸಿಂದ ಹಿಡಿದು ಟೈಲರಿಂಗ್ ಡಿಸೈನ್ ಕ್ಲಾಸಿಂದ ಒಂದು ಇನ್ಸ್ಟಿಟ್ಯೂಟ್ ಕ್ಲಾಸ್ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲರೂ ಕಲೀರಿ, ಮುಂದೆ ಸಪೋರ್ಟ್ ಆಗಿ ನೀವು ಇನ್ನೊಬ್ಬರಿಗೆ ಕಲ್ಸ್ಕೊಡಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಮಮ್ಮಿ